ಬೇಜಾಗಿದೆ. ಏನ್ ಮಾಡ್ಲಿ ಹೇಳಿ, ನನ್ನ ಹಣೆ ಬರ. ಓ, ನೀವ್ ಕಳ್ಳ ಅಂತ ಜನರೆಲ್ಲರೂ ತಪ್ಪು ತಿಳ್ಕೊಂಡು ನಿಮ್ನ ಹೊಡೆದ್ಬಿಟ್ರು ಕಾಣುತ್ತೆ. ಕರೆಕ್ಟ್ ಆಗಿ ಹೇಳಿದಿರಲ್ಲ, ನಿಮಗೆ ಹೇಗೆ ಗೊತ್ತಾಯ್ತು? ನಿಮ್ ಬಗ್ಗೆ ಅಷ್ಟು ತಿಳ್ಕೊಳ್ತಿದ್ರೆ ಹೇಗೆ ಹೇಳಿ? ಅಲ್ಲ, ನೀವ್ ಕಳ್ಳ ಅಂತ ಹೇಳಿ ಹೊಡ್ಸ್ಕೊಂಡಿದ್ದೀರಲ್ಲ, ನಿಮ್ಗೆ ಸ್ವಲ್ಪನೂ ಅವಮಾನ ಆಗಿಲ್ವಾ? ಆಯ್ತು, ತುಂಬಾ ಅವಮಾನ ಆಯ್ತು, ಬೇಜಾರು ಆಯ್ತು. ಆದರೆ ಅದನ್ನೆಲ್ಲ ಮರೆಯುವಂತ ಒಂದು ಅದ್ಭುತ ಶಕ್ತಿ ನನ್ನಲ್ಲಿತ್ತು. ಅದೇನು ಗೊತ್ತಾ? ನಿಮ್ಮ ಮಧುರವಾದ ನೆನಪು. ನಿಮ್ಮ ಪ್ರೀತಿ ಮುಂದೆ ಈ ಅವಮಾನ ಎಲ್ಲ ಯಾವ ಲೆಕ್ಕ ಹೇಳಿ? ನಿಮ್ಮ ಪ್ರೀತಿ ಯಾವಾಗ ನನಗೆ ಸಿಕ್ತೋ ಆ ಕ್ಷಣದಿಂದ ಪ್ರಪಂಚದಲ್ಲಿ ಅತ್ಯಂತ ಅದೃಷ್ಟಶಾಲಿ ಯಾರು ಅಂತ ಯಾವನಾದರೂ ಸರ್ವೆ ಮಾಡಿದರೆ ನಾನೇ ಕಣ್ರಿ ನಂಬರ್ 1. ಅದನ್ನೆಲ್ಲ ನೋಡಿ ಆ ದೇವರಿಗೆ ಹೊಟ್ಟೆ ಕಿಚ್ಚಾಗಿರ್ಬೇಕಂತ ಕಾಣುತ್ತೆ. ಅದಕ್ಕೆ ಪಾಪ ಈ ಸಣ್ಣ ಪುಟ್ಟ ಕಷ್ಟ, ನೋವು, ಅವಮಾನ ಎಲ್ಲ ಕೊಡ್ತಾನೇ ಇರ್ತಾನೆ. ಪರವಾಗಿಲ್ಲ. ಆದರೆ ಒಂದು ಕ್ಷಣ ಅದು ಕನಸೇ ಆಗಿರಲಿ, ನಿಮ್ಮಿಂದ ದೂರವಾಗಿರೋ ಶಕ್ತಿ ನನಗಿಲ್ಲ ರೀ. ಅಷ್ಟು ದೊಡ್ಡ ಶಿಕ್ಷೆನ ಆ ದೇವರು ನನ್ನ ಜೀವನದಲ್ಲಿ ಕೊಡದಿದ್ರೆ ಅಷ್ಟೇ ಸಾಕು. ಕೊಡಲ್ಲ. ಯಾಕೆ ಗೊತ್ತಾ? ಈ ಬಡಪಾಯಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಯಿತು ಅಂದ್ರೆ ಅದಕ್ಕೆ ಕಾರಣ ಅವನೇ ಅಲ್ವಾ? ಹೊಣೆನು ಅವನೇ ಹೊರಬೇಕಲ್ವಾ? ನಿಮಗೊಂದು ವಿಷಯ ಗೊತ್ತಾ? ಮನುಷ್ಯನಿಗೆ ಸಂತೋಷ ಆದ್ರೆ ಎಷ್ಟು ನಗ್ತಾನೆ, ದುಃಖ ಆದ್ರೆ ಎಷ್ಟು ಲೀಟರ್ ಕಣ್ಣೀರು ಸುರಿಸ್ತಾನೆ ಅಂತ ಟೆಸ್ಟ್ ಮಾಡೋಕ್ಕೋಸ್ಕರನೇ ಆ ದೇವರು ನನ್ನ ಹೊಡಿಸ್ಬಿಟ್ಟ. ಬಹುಶಃ ನನ್ನನ್ನೊಬ್ಬ ಜೋಕರ್ ಅಂತ ಅನ್ಕೊಂಡು ತಮಾಷೆ ನೋಡ್ತಾ ಇದ್ದಾರೆ ಕಣ್ರಿ. ಅವನು ತಮಾಷೆ ನೋಡ್ತಾ ಇದ್ದಾನೆ. ಹರಿ, ತುಂಬಾ ಹೊತ್ತಿಂದ ಏನೋ ಮಾತಾಡ್ತಾ ಇದ್ದೀರಾ, ನಗ್ತಾ ಇದ್ದೀರಾ, ಅಳ್ತಾ ಇದ್ದೀರಾ. ಆದ್ರೆ ನಾನು ಏನೂ ಕೇಳಿಸ್ಕೊಂಡಿಲ್ಲ, ಯಾಕಂದ್ರೆ ನನ್ನ ಕಿವಿಗೆ ಇಯರ್ಫೋನ್ ಹಾಕೊಂಡಿದ್ದೆ. ಹರಿ, ನಿಮ್ಮ ಮಾತಿನ ಒಂದೊಂದು ಶಬ್ದಕ್ಕೂ ಕಲ್ಲನ್ನೇ ಕರಗಿಸೋ ಶಕ್ತಿ ಇರಬೇಕಾದ್ರೆ ಇನ್ನೀ ಹೆಣ್ಣಿನ ಮನಸ್ಸು ಯಾವ ಲೆಕ್ಕ ಹೇಳಿ? ನಿಮ್ಮ ಮಾತು ಕೇಳಿ ಎಲ್ಲಿ ಮನಸ್ಸು ಕರಗಿ ಬಂದ ಕೆಲಸನ ಮರ್ತ್ಬಿಡ್ತೀನಿ ಅಂತ ನಿಮ್ಮ ಮಾತುಗಳನ್ನ ಕೇಳದೆ ಸುಮ್ಮನೆ ನಿಂತಿದ್ದೀನಿ. ನನಗೊತ್ತು ಹರಿ, ನೀವು ನನ್ನ ತುಂಬಾ ಪ್ರೀತಿಸ್ತಿದ್ದೀರಾ ಅಂತ. ಅದಕ್ಕೆ ಕಾರಣನೂ ನಾನೇ. ಆದ್ರೆ ಹೆಚ್ಚು ದಿನ ಈ ನಾಟಕ ಆಡೋದ್ರಲ್ಲಿ ಅಥವಾ ನಿಮ್ಮ ಬಾಳ್ನಲ್ಲಿ ಚೆಲ್ಲಾಟ ಆಡೋದ್ರಲ್ಲಿ ನನ್ಗಿಷ್ಟ ಇಲ್ಲ. ಒಂದ್ ಗಳಿಗೆ ಮನ್ಸನ್ನ ಕಲ್ ಮಾಡ್ಕೊಂಡು ನನ್ನ ಮಾತನ್ನ ಕೇಳಿ. ನಾನು ನಿಮ್ಗೆ ನಿಜ ಹೇಳ್ಬಿಡ್ತೀನಿ. ನೀವು ಇದುವರೆಗೂ ಆಡಿದ್ದು, ಮಾತಾಡಿದ್ದು ಎಲ್ಲ ನಾಟಕ. ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇಲ್ಲ. ಪ್ರಿಯಾ, ಏನ್ ಪ್ರಿಯಾ ಇದು? ಪ್ರೀತಿ, ನಾಟಕ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಹೌದು, ನನ್ನ ಕೈಯಿಂದ ಮೊಬೈಲ್ ಕಳೆದು ಹೋಗಿದ್ದನ್ನ ವಾಪಸ್ ಪಡೆಯೋದಕ್ಕೆ ಈ ನಾಟಕ ಆಡಿದ್ದು. ಆದ್ರೆ ನಾನು ನಿಮ್ಗೆ ಮೊದಲೇ ಹೇಳಿದ್ನಲ್ಲ, ಮೊಬೈಲ್ ಸಿಕ್ಕಿಲ್ಲ, ಬರೀ ಸಿಮ್ ಮಾತ್ರ ಸಿಕ್ಕಿದ್ದು ಅಂತ. ಹರಿ, ಪ್ಲೀಸ್ ಇನ್ನೂ ಕೂಡ ಮುಚ್ಚಿಡ್ಬೇಡಿ. ನನಗೆಲ್ಲ ಗೊತ್ತಾಗಿದೆ. ನೀವು ಮೊಬೈಲ್ ಮಾತ್ರ ಅಲ್ಲ, ಅವತ್ ಸೂಟ್ ಕೇಸ್ ಕದ್ದು, ಏಟ್ ತಿಂದು, ಈ ರೀತಿನಲ್ಲಿ ಆಗಿರೋದೆಲ್ಲ ಗೊತ್ತಾಗಿದೆ. ಇಷ್ಟಾದ ಮೇಲೆ ಮುಚ್ಚಿಡೋದ್ರಲ್ಲಿ ಅರ್ಥನೇ ಇಲ್ಲ. ನಿಮ್ಮ ಪರಿಸ್ಥಿತಿ ನಿಮ್ಮನ್ನ ಕಳ್ಳನಾಗಿ ಮಾಡಿರ್ಬೋದು,
ಆದರೆ ಅದನ್ನು ತಿದ್ಕೊಂಡು ಮುಂದೆ ಒಳ್ಳೆಯದಾಗಿ ಖಂಡಿತವಾಗ್ಲೂ ಬದುಕ್ತೀರಾ. ಆ ವಿಶ್ವಾಸ ನನಗಿದೆ. ಆ ಮೊಬೈಲ್ ನಂದಲ್ಲ, ಅದು ನನ್ನ ಫ್ರೆಂಡ್ ರಾಧಾದು. ಹರಿ, ನಿನ್ನ ಮೊಬೈಲ್ ಕೊಡಿಲಿ. ಆ ಮೊಬೈಲ್ಗೊಂದು 15,000 ಇರ್ಬೋದು, ಬಟ್ ಆದರೆ ನಾನು ನಿಂಗೆ 25,000 ಕೊಡ್ತೀನಿ. ಆ ಮೊಬೈಲ್ ನೀನೇನು ಮಾಡಿದ್ಯಾ ಬಿಟ್ಟಿದ್ಯಾ ನನಗೆ ಗೊತ್ತಿಲ್ಲ. ಇದರಲ್ಲಿ 25,000 ಇದೆ. ಇದನ್ನಿಟ್ಕೊಂಡು ನನ್ನ ಮೊಬೈಲ್ ವಾಪಸ್ ತಂದುಕೊಡು. ಅಲ್ಲಿ ತನಕ ನಿನ್ನ ಮೊಬೈಲ್ ನನ್ನ ಹತ್ರ ಇರಲಿ. ನೀವು ಬಂದೇ ಬರ್ತೀರಾ ಅನ್ನೋ ವಿಶ್ವಾಸದಲ್ಲಿ ನಾನಿರ್ತೀನಿ. ನೀವು ಖಂಡಿತ ಕೆಟ್ಟವರಲ್ಲ. ನಿಮ್ಮ ಪರಿಸ್ಥಿತಿ ನಿಮ್ಮನ್ನ ಕಳ್ತನ ಮಾಡಿಸ್ಬಿಟ್ಟಿದೆ ಅಷ್ಟೇ. ಒಂದು ವೇಳೆ ನೀವು ಕೆಟ್ಟವರಾದರೂ ನಂಗೆ ಪರವಾಗಿಲ್ಲ, ಯಾಕಂದರೆ ನಾನು ನಿಮ್ಮನ್ನ ತುಂಬ ಪ್ರೀತಿಸ್ತೀನಿ, ಇನ್ನೂ ಪ್ರೀತಿಸ್ತಾನೇ ಇರ್ತೀನಿ. ನಂಗೆ ನಿಮ್ಮನ್ನ ಬಿಟ್ಟಿರೋ ಶಕ್ತಿ ಇಲ್ಲ ಹರಿ. ನಂಗೆ ನೀವು ಬೇಕು, ಖಂಡಿತವಾಗ್ಲೂ ನಂಗೆ ನೀವು ಬೇಕು ಹರಿ. ಹರಿ ಹರಿ ಎಲ್ಲೋ ನನ್ನ ಮೊಬೈಲ್ ರಿಂಗ್ ಟೋನ್ ತರ ಕೇಳಿಸ್ತಾ ಇದೆಯಲ್ಲ, ಗುಂಪಲ್ಲೇ ಸೌಂಡ್ ಬರ್ತಾ ಇದೆ. ನನ್ನ ಫೇವರೇಟ್ ರಿಂಗ್ ಟೋನ್ ಪರಮೇಶ್ ಅದು. ಅಲ್ಲಿ ಯಾರ ಹತ್ರ ಆದ್ರೆ ಇರ್ಬೋದಾ? ಬನ್ನಿ, ನನಗೂ ಅದೇ ಡೌಟ್. ಬನ್ನಿ ನೋಡೋ, ಬನ್ನಿ ಹೋಗುವ.
ಬಿಡಿ ಒಂದು ನಿಮಿಷ ನಾವು ನಿಲ್ಸಿ ಸಮಾಧಾನ ತಗೊಳ್ಳಿ. ನಿಲ್ಸಿ. ಹಲೋ, ಏಯ್ ಕೊಡ ಇಲ್ಲಿ, ಮೊಬೈಲ್ ಕೊಡ ಇಲ್ಲಿ. ಎಲ್ ತಗೊಂಡ ಮೊಬೈಲ್ ಇದನ್ನ? ಕಳ್ಳ ಎಲ್ಲಾದ್ರೂ ತಗೊಳ್ತಾನ ಗುರು? ಏನು ಅದು ಕದ್ದ ಮೊಬೈಲ್. ಕದ್ದಿದ್ದ? ನಿನ್ನ ನಾಚಿಕೆ ಹಾಕಿಲ್ಲ ಹೇಳಕ್ ನಿನ್ಗೆ? ಬಾರೋ ಬಾರೋ ಬಾರ ಇಲ್ಲಿ ಪರಮೇಶ್ವರ್, ಬಾರೋ ಬಾರೋ ಬನ್ನಿ. ನೀವಿಬ್ರು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಆಫ್ಟರ್ ಆಲ್ ಒಂದ್ ಮೊಬೈಲ್ಗೋಸ್ಕರ ಒಬ್ಬ ಇನ್ನೋಸೆಂಟ್ ಹುಡುಗನ ಲೈಫಲ್ಲಿ ಚೆಲ್ಲಾಟ ಆಡ್ಬಿಟ್ರಿ.
ನನ್ನ ಹರಿನ ನಾನು ಫಸ್ಟ್ ಟೈಮ್ ಇಲ್ಲೇ ಮೀಟ್ ಮಾಡಿದ್ದು. ಅದೇ ಲಾಸ್ಟ್. ಹರಿ ತುಂಬಾ ಸಾಫ್ಟ್ ಮನಸ್ಸಿನವನು. ನಿಮ್ಮ ಮಾತಿಂದ ಏನಾದರೂ ಅವನ ಹೃದಯಕ್ಕೆ ಆಘಾತ ಏನಾದರೂ ಇಲ್ಲ, ಹರಿ ನನ್ ಬಿಟ್ಟು ಹೋಗಲ್ಲ. ಅವ್ನ್ ನಂಗೆ ಬೇಕು. ಇಲ್ಲ, ಹರಿ ಬದುಕಿರ್ತಾನೆ, ಖಂಡಿತವಾಗಿ ಅವನು ಬದುಕಿರ್ತಾನೆ. ಅವನಿಗಾಗಿ ಅಲ್ಲದಿದ್ರೂ ಅವನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ಆ ಮಂಗನಿಗಾಗಿ ಆದ್ರೂ ಅವನು ಬದುಕಿರ್ತಾನೆ, ಖಂಡಿತವಾಗಿಯೂ ಬದುಕಿರ್ತಾನೆ. ಅಲ್ಲೊಂದು ಹುಡುಗಿ ಇದ್ದಾಳೆ, ಅವಳನ್ನ ವಿಚಾರಿಸಿ ನೋಡೋಣವಾ? ಸರಿ, ಬನ್ನಿ ಹೋಗೋಣ. ಎಕ್ಸ್ಕ್ಯೂಸ್ ಮೀ. ನಾವು ಹರೀಶ್ನ ಹುಡ್ಕೊಂಡು ಬಂದ್ವಿ. ಹರೀಶ್ನ ಆಮೇಲೆ ನೀವು ಕಂಡಿದ್ದೀರಾ? ಹೌದು. ಹರಿ ಹಾಸ್ಪಿಟಲ್ನಲ್ಲಿದ್ದಾಗ ನಾನೇ ಮಂಗಕ್ಕೆ ಊಟ ತಗೊಂಡೋಗ್ತಿದ್ದೆ. ಆದರೆ 2 ದಿನದಿಂದ ಮಂಗ ಎದ್ದು ಊಟನೇ ಮಾಡ್ತಾ ಇರಲಿಲ್ಲ, ಹಾಗೆ ಸುಮ್ಮನೆ ಮಲ್ಕೊಂಡಿತ್ತು. ನಿನ್ನೆ ಸಾಯಂಕಾಲ ಹರಿ ಮನೆಗೆ ಬಂದ. ಆಗ ಮಲಗಿದೆಯೇನೋ? ಅನ್ಯಾಯವಾಗಿ ಇವತ್ತು ದೊಡ್ಡ ಅನಾಹುತನೇ ಮಾಡ್ಕೊಂಡ್ಬಿಡ್ತಿದ್ದೆ ಕಣೋ. ಯಾಕೋ ಇವತ್ತು ಮನಸ್ಸಿಗೆ ತುಂಬ ನೋವಾಗಿತ್ತು. ನನಗ್ಯಾರೂ ಇಲ್ಲ ಅಂತ ಒಂದು ಕ್ಷಣ ನಿನ್ನ ಮರೆತು ಈ ಪಾಪಿ ಸಾಯೋಣ ಅಂತ ಹೋಗಿದ್ದೆ ಕಣೋ. ಆದ್ರೆ ಯಾಕೋ ಸಾಯಲಿಕ್ಕೂ ಮನಸ್ಸು ಭಾರ ಆಗ್ತಾ ಇತ್ತು. ಯಾಕೊತ್ತಾ, ನನ್ನನ್ನೇ ನಂಬ್ಕೊಂಡಿರೋ ಒಂದು ಜೀವ ನಾನು ಬರ್ತೀನಂತ ಕಾದ್ಕೊಂಡಿರತ್ತಲ್ಲ, ಅದಕ್ಕೆ ನಾನು ಬಂದ್ಬಿಟ್ಟೆ ಕಣ ಕುಟ್ರಪ್ಪ. ನಾನು ಬಂದ್ಬಿಟ್ಟೆ. ಇನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಆಗಿಲ್ಲ ಕಣ ನನಗೆ. ಇನ್ನು ಮುಂದೆ ಯಾವತ್ತೂ ಇಂಥ ದೊಡ್ಡ ತಪ್ಪು ಮಾಡಲ್ಲ ಕಣೋ. ನನಗೆ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು ಕುಟ್ರಪ್ಪ. ಕುಟ್ರಪ್ಪ, 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 ನನ್ ಬಿಟ್ಟು ಹೋಗ್ಬಿಟ್ಟೆ ಕುಟ್ರಪ್ಪ. ಅಯ್ಯೋ ಆಗ ಹೋದವನು ಮತ್ತೆ ಬರಲೇ ಇಲ್ಲ. ಹೌದಾ? ಎಲ್ಲಿ ಹೋಗಿರ್ಬೋದು? ಪ್ರಿಯವರೇ, ನನಗೆ ಗೊತ್ತು. ಬನ್ನಿ, ನಾವು ಅಲ್ಲೇ ಹೋಗುವ. ಮಂಗನ ಮಣ್ಣು ಮಾಡಲಿಕ್ಕೆ ಅವನು ಹಳ್ಳಿಗೆ ಹೋಗಿರ್ಬೋದು. ಅವನ ತಂದೆ ಸಮಾಧಿ ಪಕ್ಕದಲ್ಲೇ ಆ ಮಂಗನಿಗೆ ಮಣ್ಣು ಮಾಡ್ತಾನೆ.
ನಾವು ಆದಷ್ಟು ಬೇಗ ಅಲ್ಲಿ ಹೋಗ್ಬೇಕು. ಅವನು ಬೇರೆ ಎಲ್ಲೂ ಹೋಗೋದಿಲ್ಲ. ಬನ್ನಿ ಹೋಗುವ. ಯಾಕೆ ಸರ್ ಸಿನಿಮಾನ ಅಷ್ಟಕ್ಕೆ ನಿಲ್ಲಿಸ್ಬಿಟ್ರಿ? ಕ್ಲೈಮ್ಯಾಕ್ಸ್ ಏನು ಅಂತಾನೆ ಅರ್ಥ ಆಗ್ಲಿಲ್ಲ. ನಿಜ ಜೀವನದಲ್ಲಿ ನನಗೆ ಗೊತ್ತಿರೋ ಹಾಗೆ ನಡೆದಿದ್ದಷ್ಟೇ. ಹಾಗಾದ್ರೆ ಆ ಹುಡುಗ ಅಲ್ಲಿಂದ ಎಲ್ಲಿ ಹೋದ ಅಂತ ಗೊತ್ತಾಗಿಲ್ವಾ? ಇಲ್ಲ, ಗೊತ್ತಾಗಿಲ್ಲ. ಅವನಿಗೋಸ್ಕರ ತುಂಬ ಹುಡುಕಾಡ್ದೆ. ಪೇಪರ್ನಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟೆ. ಪೊಲೀಸ್ ಕಂಪ್ಲೇಂಟ್ ಮಾಡಿ ರಾಜ್ಯದ ಎಲ್ಲ ಸ್ಟೇಷನ್ಗೂ ಇನ್ಫಾರ್ಮೇಶನ್ ಕೊಟ್ಟೆ. ಆದರೆ ಏನು ಪ್ರಯೋಜನ ಆಗಲಿಲ್ಲ. ಅಂದ್ರೆ ಅವನು ಸತ್ತೋಗಿರ್ಬೋದಾ ಸರ್? ಗೊತ್ತಿಲ್ಲ. ಇದು ನನ್ನ ಕೊನೆಯ ಪ್ರಯತ್ನ. ಅವನೇನಾದ್ರೂ ಬದುಕಿದ್ರೆ, ನಮ್ಮ ಅದೃಷ್ಟಕ್ಕೆ ಅವನೇನಾದ್ರೂ ನಮ್ಮ ಸಿನಿಮಾ ನೋಡಿದ್ರೆ ಅವನು ಖಂಡಿತ ಪ್ರಿಯಳೆ ಕಾಲ್ ಮಾಡೇ ಮಾಡ್ತಾನೆ. ಅಲ್ಲಿದೆ ನೋಡಿ ನಂಬರ್ ಅವಳದು. ಸರ್, ನಾವೀಗ ಟಿವಿಲಿ ನೋಡ್ದ್ವಲ್ಲ, ಅವಳೇನ ನಿಜವಾದ ಪ್ರಿಯಾ? ಇಲ್ಲ, ಅವಳೇ ಬೇರೆ. ಇವಳು ಬರೀ ನಮ್ಮ ಸಿನಿಮಾ ಹೀರೋಯಿನ್ ಅಷ್ಟೇ. ಹಾಗಾದ್ರೆ ನಿಜವಾದ ಪ್ರಿಯೆ ಎಲ್ಲಿದ್ದಾಳೆ? ಸರ್, ನಾವು ಅವಳನ್ನ ನೋಡ್ಬೋದಾ? ಆಯ್ತು. ಹಲೋ. ಹಲೋ. ಏನು ಸರ್, ಪ್ರಿಯಾನ್ ನೋಡ್ಕೊ ಬಂದ್ರಾ? ಹೌದು. ಹರೀಶನ್ ನೋಡ್ಕೊ ನಿಮ್ಮ ಜೊತೆ ಇದ್ದಾನಾ? ಮತ್ತೆ ಯಾಕೆ ಸರ್ ಬಂದ್ರಿ? ಅವಳು ನಿಮ್ಮನ್ನ ನೋಡ್ಬಿಟ್ಟು ಹಾಲಿನಲ್ಲಿ ನೆನೆಸ್ಕೊಂಡು ಜೋರಾಗಿ ಅಳೋದು ನೋಡಕ್ಕೆ ಬಂದ್ರಾ? ಬೇಡಿ ಸರ್, ಅವಳು ಅಳೋದನ್ನ 2 ವರ್ಷದಿಂದ ನೋಡಿ ನೋಡಿ ಸಾಕಾಗಿ ಹೋಗಿದೆ ನನಗೆ. ದಿನ ಪೂರ್ತಿ ಆ ಮೊಬೈಲ್ ನೋಡ್ಕೊಂಡು ಅಳ್ತಾ ಕೂತಿರ್ತಾಳೆ. ಅಕಸ್ಮಾತ್ ರಿಂಗ್ ಬಂತಂದ್ರೆ ಹರಿ ಹರಿ ಅಂತ ಕಿರ್ಚಾಡಿ ಬಿಡ್ತಾಳೆ. ಅವಳು ಪಡ್ತಿರೋ ನೋವು, ಕಣ್ಣೀರು ನನ್ನಿದು ನೋಡೋಕ್ಕಾಯ್ತಾ ಇಲ್ಲ. ಪ್ರಿಯ ಈಗ ಮೊದಲನೇ ಕಂಡೀಷನ್ ಇಲ್ಲ. ಅವಳಿಗೆ ಹುಚ್ಚಿಡ್ದು ಬಿಟ್ಟಿದೆ. ಹರೀಶ್ ಮತ್ತೆ ಏನಾದ್ರು ಬಂದರೆ ಪ್ರಿಯ ಖಂಡಿತವಾಗಿ ಮೊದಲಿನ ಹಾಗೆ ಸರಿ ಆಗ್ತಾಳೆ. ಸಾರಿ ಫ್ರೆಂಡ್, ನಿಮ್ಮ ದುಃಖ ನಮ್ಗೆ ಅರ್ಥ ಆಗ್ತಾ ಇದೆ. ನಾವು ವಾಪಸ್ ಹೋಗ್ತೀವಿ. ಸರಿ, ಆಗಲಿ.
ಕ್ಲೈಮ್ಯಾಕ್ಸ್ ಸಿಗೋವರೆಗೂ ನನ್ನ ಸಿನಿಮಾ ರಿಲೀಸ್ ಮಾಡೋದಿಲ್ಲ. ಹಾಗಿದ್ರೆ ಮುಂದೇನು? ಇದರಲ್ಲಿ ನನ್ನದೇ ಆದ ಒಂದು ಮಹತ್ವದ ಪಾತ್ರ ಇರ್ತದೆ. ಈ ಕತೆ ಹ್ಯಾಪಿ ಎಂಡಿಂಗ್ ಆಗಬೇಕು ಅನ್ನೋದೇ ನನ್ನ ಆಸೆ. ಮುಂದೇನಾಗುತ್ತೆ ಅಂತ ನೀವೇ ಕಾದು ನೋಡಿ. ಅವಳು ಹೇಗಿದ್ದಾಳೆ ಯಾರು ಅಂತ ನೋಡ್ಲಿಕ್ಕೆ ಆಗ್ಲಿಲ್ಲ. ಇರ್ಲಿ. ಹೇಳಿ, ಬಂದ ಕೆಲಸ ಏನು? ಮೇಡಮ್, ನಾವು ದುರ್ಬಲ ಶೆಟ್ಟಿ ಅವ್ರ ಸಿಸ್ಟರ್ ಪ್ರಿಯಾ ಇದ್ದಾಳಲ್ಲ, ಅವಳ ಬಗ್ಗೆ ವಿಚಾರಿಸ್ಲಿಕ್ಕೆ ಬಂದ್ವಿ ಮೇಡಮ್. ಓ, ಪ್ರಿಯಳ ಬಗ್ಗೆನಾ? ಅಂದ್ರೆ ಮೇಡಮ್, ಪ್ರಿಯಳಿಗಾದ ಮೆಂಟಲ್ ಶಾಕ್ನಿಂದ ಹೊರಗೆ ಬರೋಕ್ಕಾಗಲ್ಲ ಅಂತೀರಾ? ಆಗತ್ತೆ. ಮೆಂಟಲ್ ಅಪ್ಸೆಟ್ ಆದ ಸಂದರ್ಭ ಮತ್ತೆ ಕ್ರಿಯೇಟ್ ಆದರೆ ಮಾತ್ರ. ಅದೇ ಸ್ಪಾಟ್, ಅದೇ ಸೀನ್ ಮತ್ತೆ ಕ್ರಿಯೇಟ್ ಆದ್ರೆ ಗುಣಮುಖಳಾಗುವ ಸಾಧ್ಯತೆ 90% ಇದೆ. ಅದು ಬಿಟ್ರೆ ಬೇರೆ ಪ್ರಯತ್ನಗಳು ಪ್ರಯೋಜನಕ್ಕೆ ಬರುವುದು ನನಗೇನು ನಂಬಿಕೆ ಇಲ್ಲ. ಐ ವಿಲ್ ಡೂ ಇಟ್. ಮೇಡಮ್, ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಮೇಡಮ್, ಆ ಸಾಹಸಕ್ಕೆ ನಾನು ಕೈ ಹಾಕ್ತೀನಿ. ವೆರಿ ಗುಡ್ ಡಿಸಿಷನ್. ನಿಮ್ಮ ಪ್ರಯತ್ನಕ್ಕೆ ನಾನು ಫುಲ್ ಸಪೋರ್ಟ್ ಇದ್ದೀನಿ. ನಾನ್ ಜೊತೆಗಿದ್ದೀನಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಮೇಡಮ್. ಸರ್, ಆ ಹುಡುಗಿಗೆ ಲೈಫ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ವಾಟ್? ಎಸ್ ಸರ್. ಏನ್ ಹೇಳ್ತಿದ್ದೀರಾ ಭರತ್? ನೀವೊಬ್ಬ ಸಿನಿಮಾ ಹೀರೋ ಆಗ್ಬೇಕು ಅಂತೇಳಿ ಈ ಫೀಲ್ಡ್ ಹೊಸದಾಗಿ ಬಂದಿದ್ದೀರಾ. ನಿಮ್ಮ ಕನಸೆಲ್ಲ ನುಚ್ಚು ನೂರಾಗುತ್ತೆ ಭರತ್. ಒಂದ್ ವೇಳೆ ನಾವು ಆಡೋ ನಾಟಕದಲ್ಲಿ ಪ್ರಿಯಳಿಗೆ ಗುಣ ಆಗಿ ಮೊದ್ಲಂಗ್ ಆಗ್ಬಿಟ್ರೆ ನಿಮ್ಮ ಜೀವನ ಪರ್ಯಂತ ನೀವು ಹರೀಶ ಗುಳಿಬೇಕಾಗುತ್ತೆ. ಚಂದ ಯೋಚನೆ ಮಾಡಿ ಡಿಸಿಷನ್ ತಗೋಬೇಕು. ನಿಜ ಜೀವನದಲ್ಲಿ ಆಕ್ಟಿಂಗ್ ಮಾಡೋದು ಸಿನಿಮಾದಲ್ಲಿ ಮಾಡಿದಷ್ಟು ಈಸಿ ಅಲ್ಲ ಭರತ್. ಸರ್, ನಾನು ಮಾಡೋ ಆ್ಯಕ್ಟಿಂಗಿಂದ ಒಂದು ಹುಡುಗಿ ಭಾಳ ಸರಿಯಾಗತ್ತೆ ಅಂದರೆ ನಾನು ಯಾಕೆ ಸರ್ ಹರೀಶಾಗಿ ಆ್ಯಕ್ಟ್ ಮಾಡಬಾರ್ದು? ಭರತ್, ನಿಮ್ಮ ನಿರ್ಧಾರ ಏನೋ ಒಳ್ಳೇದೇ, ಆದ್ರೆ ನೀವು ಆ ಹುಡುಗಿ ಹೇಗಿದ್ದಾಳೆ ಅಂತ ನೋಡ್ಲೇ ಇಲ್ವಲ್ಲ. ಮುಂದೆ ಒಂದಿನ ಮದುವೆ ಆಗ್ಬೇಕಾದ ಸಂದರ್ಭ ಬಂದರೂ ಬರ್ಬೋದು. ಏನಕ್ಕೂ ಸ್ವಲ್ಪ ಯೋಚನೆ ಮಾಡಿ ಭರತ್. ಆ ಹುಡುಗಿ ಹೇಗೆ ಇದ್ರೆ ಪರವಾಗಿಲ್ಲ ಸರ್. ಆ ನೊಂದ ಮನಸ್ಸು ಮತ್ತೆ ಸಂತೋಷವಾಗಿರುತ್ತೆ ಅಂದರೆ ನಾನು ಜೀವನ ಪರ್ಯಂತ ಹರೀಶ್ ಆಗಿರೋಕ್ಕೂ ರೆಡಿ ಇದ್ದೀನಿ. ಅದಲ್ಲದೆ ಮತ್ತೆ ಹರೀಶ್ ಬದುಕಿರ್ತಾನೆ ಅನ್ನೋ ವಿಶ್ವಾಸ ಕೂಡ ನನಗಿಲ್ಲ. ಒಂದು ವೇಳೆ ಬದುಕಿದ್ರು ನೀವಿಷ್ಟೆಲ್ಲ ಪೇಪರ್ ಸ್ಟೇಟ್ಮೆಂಟು, ಆ ಪೊಲೀಸ್ ಕಂಪ್ಲೇಂಟು ಕೊಟ್ಟ ಮೇಲೂ ಅವನ ಗ್ಯಾರಂಟಿ ಸಿಗ್ಬೇಕಾಯ್ತಲ್ವಾ? ಭರತ್, ನೀವು ತುಂಬಾ ಗ್ರೇಟ್ ಆಗ್ಬಿಟ್ರಿ. ನೀವು ದೊಡ್ಡ ತ್ಯಾಗನೆ ಮಾಡ್ತಾ ಇದ್ದೀರಾ. ನಿಮ್ಮ ಜೀವನ ಸದಾ ಕಾಲ ಚೆನ್ನಾಗಿರ್ಲಿ. ನಮ್ಮೆಲ್ಲರ ಆಶೀರ್ವಾದ ನಿಮ್ಗಿದೆ. ಸರ್, ಆದ್ರೆ ನನ್ಗೊಂದು ಡೌಟ್ ಬರ್ತಾ ಇದೆ. ಆ ಹುಡುಗಿ, ಅದೇ ಪ್ರಿಯಾ, ಒಂದು ಸಾರಿ ಹರೀಶನ ನೋಡಿದಾಳೆ ಅಂತ ನೀವೇ ಹೇಳಿದ್ರಿ. ಆದ್ರೆ ಸಿನಿಮಾದಲ್ಲೂ ಅದೇ ತರ ಶೂಟ್ ಮಾಡಿದೀರಾ? ಕರೆಕ್ಟ್. ಒಂದೇ ಸಾರಿ ಹರೀಶ್ ಮತ್ತೆ ಪ್ರಿಯಾ ಭೇಟಿಯಾಗಿರೋದು. ಇನ್ನೊಂದು ವಿಶೇಷ ಏನಂದ್ರೆ, ನಮ್ಮ ಹರೀಶ್ ಮತ್ತೆ ಭರತ್ಗೆ ಹೋಲಿಕೆ ಒಂದೇ ರೀತಿ ಇದೆ. ಅದಲ್ಲದೆ ಹರೀಶ್ ಪ್ರಿಯಾಳನ್ನು ಭೇಟಿ ಮಾಡಿದಾಗ ಹರೀಶ್ನ ಫೇಸ್ 50% ಬ್ಯಾಂಡೇಜ್ ಆಗಿತ್ತು. ಯಾವುದೇ ಕಾರಣಕ್ಕೂ ಈ 2 ವರ್ಷದ ನಂತರ ಹರೀಶ್ನ ಅವಳು ಗುರುತು ಹಿಡಿಯಕ್ಕೆ ಸಾಧ್ಯನೇ ಇಲ್ಲ. ಭರತ್, ಶೆಟ್ಟಿಯವ್ರು ಬಂದ್ರು ಅಂತ ಕಾಣುತ್ತೆ. ಯಾವುದೋ ಜೀಪ್ ಬರ್ತಾ ಇದೆ. ನೀವು ರೆಡಿಯಾಗಿ.
ರೆಡಿ ಇದ್ದೀರಲ್ಲ? ನಾನು ಹೇಳಿದಿಲ್ಲ ಜ್ಞಾಪಕ ಇದೆ ತಾನೆ? ಎಸ್. ನೈಸ್ ಭರತ್, ಹೋಗಿ. ಆಲ್ ದ ಬೆಸ್ಟ್. ಓಕೆ, ಬೆಸ್ಟ್ ಆಫ್ ಲಕ್ ಸರ್. ಇನ್ಮೇಲೆ ನಾನು ಭರತ್ ಅಲ್ಲ, ಹರೀಶ್. ವೆರಿ ಗುಡ್, ಬೆಸ್ಟ್ ಆಫ್ ಲಕ್. ಹಾ ಭರತ್, ನಾನು ಹೇಳಿದಿಲ್ಲ ಜ್ಞಾಪಕ ಇದೆ ತಾನೆ? ಓಕೆ, ಬಾಯ್, ಆಲ್ ದ ಬೆಸ್ಟ್. ಹಲೋ ಶೆಟ್ಟಿ ಅವರೇ, ನಾವಿಲ್ತೀವಿ, ಬನ್ನಿ. ಸರ್, ನೀವು ಹೇಳಿದಾಗೆಲ್ಲ ನಾನು ಮಾಡಿದ್ದೀನಿ. ಪ್ರಿಯಾ, ನಾನಿನ್ ಹರೀಶ್. ಪ್ರಿಯಾ, ಹೌದು ಪ್ರಿಯಾ, ನಾನೇ ನಿನ್ನ ಹರೀಶ್. ಪ್ರಿಯಾ, ಹೌದು, ಖಂಡಿತವಾಗಿಯೂ ಅವಳಲ್ಲಿ ಬದಲಾವಣೆ ಬಂದಿದೆ. ಇನ್ನೇನು ಶೆಟ್ಟಿ ಅವರೇ, ಎಲ್ಲ ನಾವು ಅಂದ್ಕೊಂಡಂಗೆ ಆಯ್ತು. ಆದಷ್ಟು ಬೇಗ ಅವ್ರ ಮಧ್ಯೆ ಒಂದು ಏರ್ಪಾಡು ಮಾಡ್ಬಿಡ್ಬೇಕು. ಖಂಡಿತ ಮಾಡಿ. ಹಾಗೆ ಇನ್ನೊಂದು ವಿಷಯ, ಹರೀಶಿದು ಸಿಮ್ ಮತ್ತೆ ಮೊಬೈಲ್ ಅವಳ ಕೈಲಿರೋದು ಅಷ್ಟೊಂದು ಒಳ್ಳೇದಲ್ಲ. ಆದಷ್ಟು ಬೇಗ ಅದನ್ನು ತೆಗೆದಿಡೋದೇ ಒಳ್ಳೇದು. ಸರಿ.
ಸ್ಪೆಷಲಿ ಆ ಸಿಮ್ ಕಾರ್ಡ್ನ ಬಿಸಾಡೋದೇ ಒಳ್ಳೇದು. ಹಾಗೆ ಆಗಲಿ, ಒಟ್ಟಾರೆ ಒಂದು ಹುಷಾರಾದ್ರೂ ಸಾಕು. ದೇವರ ದರ್ಶನಕ್ಕೆ ಅಂತ ಬಂದ್ರೆ ಇದ್ಯಾವ್ದಪ್ಪ ಡಬ್ಬಾ ಫೇಸು ದಿಢೀರ್ ಎಂಟ್ರಿ ಆಯ್ತು ಅಂತ ನಿಮ್ಗೆ ಆಶ್ಚರ್ಯ ಆಗ್ತಾ ಇದೆಯಾ? ಹಲೋ, ನಾನು ಸಾಗರ್ ಅಂತ. ನಾನು ತುಂಬಾ ಟೈಮಿಂದ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅಲ್ಲ, ಈ ವಯಸ್ಸಲ್ಲಿ ಹುಡುಗರು ಪಬ್ಬು ಬಾರು ಕ್ಯಾಬ್ರೆ ಅಂತ ಅಲಿತಾ ಇರ್ತಾರೆ. ಆದ್ರೆ ನೀವು ಪ್ರತಿದಿನ ದೇವಸ್ಥಾನಕ್ಕೆ ಬರ್ತೀರಾ, ಒಬ್ರೇ ಇರ್ತೀರಾ, ಒಂದ್ ಕಡೆ ಮೌನವಾಗಿ ಕುಳಿತಿರ್ತೀರಾ. ಅಂಥದ್ದು ದೇವರಲ್ಲಿ ತಾವು ಏನ್ ಬೇಡ್ಕೊಳ್ತೀರಾ? ಫ್ರೆಂಡ್ಶಿಪ್. ವಾಟ್? ದೇವರ ಫ್ರೆಂಡ್ಶಿಪ್ಪ? ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ದೇವರ ಫ್ರೆಂಡ್ಶಿಪ್ ಬಿಟ್ರೆ ನಿಮಗೆ ಬೇರೇನು ಬೇಡವಾ? ಬೇಡ. ಏಕಾಂಗಿ ಆಗಿರೋ ನನಗೆ ನನ್ನ ಮೌನದ ಮಾತುಗಳನ್ನು ಅರ್ಥ ಮಾಡುವ ಒಬ್ಬ ಗೆಳೆಯ ಬೇಕು. ಪ್ರಶಾಂತವಾದ ಈ ದೇವರ ಸನ್ನಿಧಿಯಲ್ಲಿ ಒಂದಷ್ಟು ನೆಮ್ಮದಿ ಬೇಕು ಅಷ್ಟೇ ಸರ್. ನಿಮ್ಮ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಗಿದೆ. ಅಂದಹಾಗೆ ನೀವು ಇಲ್ಲಿಯವರೇನಾ? ಅಲ್ಲ, ಮಡಿಕೇರಿಯವನು. 2 ವರ್ಷದಿಂದ ಇಲ್ಲೇ ಇದ್ದೀನಿ. ಓ, ಐ ಸಿ. ನೀವು ಮಂಜಿನ ಮಡಿಲಲ್ಲಿ ಹುಟ್ಟಿದವರು ಅನ್ನಿ. ಅಂದಾಗ ನಿಮ್ಮ ಹೆಸರು? ಹರೀಶ್. ಎನಿವೆ, ನಿಮ್ಮನ್ನು ಭೇಟಿ ಮಾಡಿದ್ದು ತುಂಬಾ ಸಂತೋಷ ಆಯಿತು. ನಾನು ನಿಮ್ಮ ಹಾಗೇನೆ ಮನಸ್ಸಿನ ನೆಮ್ಮದಿಗೋಸ್ಕರ ದೇವಸ್ಥಾನ, ದೇವರು ಅಂತ ಅಲಿತಾ ಇರ್ತೀನಿ. ಇನ್ನು ಮುಂದೆ ಯಾವತ್ತೂ ನಿಮ್ಮನ್ನು ನಾನು ಭೇಟಿ ಮಾಡ್ತಾನೇ ಇರ್ತೀನಿ. ಹರೀಶ್, ನಾ ಬರ್ತೀನಿ. ಬಾಯ್.
ಮತ್ತೆ ಅದೇ ಫೇಸು ರೀ ಎಂಟ್ರಿ ಕೊಡ್ತಪ್ಪ. ಇವತ್ತು ನೀವು ಏನೇ ತಿಪ್ಪರ್ಲಾಗ ಹಾಕಿದ್ರೂ ಕೊಡಗಿಗೆ ಯಾವ ಟ್ಯಾಕ್ಸಿನೂ ಬರೋದಿಲ್ಲ. ಬಸ್ ಅಂತೂ ಕಂಪ್ಲೀಟ್ ಸ್ಟಾಪ್ ಆಗಿದೆ. ನಮ್ಮ ಬಾಸು ಟೋಟಲ್ ಅಪ್ಸೆಟ್ ಆದಂಗೆ ಕಾಣ್ತಾ ಇದೆ. ಈ ಫೇಸಿಂದ ಏನಾದರೂ ಹೆಲ್ಪ್ ಆಗ್ಬೋದಾ? ಯಾಕಾಗಬಾರ್ದು? ನೀವೇನೋ ಕಾರಣಕ್ಕಾಗಿ ಕೊಡಗಿಗೆ ಹೊರಟಿದ್ದೀರಾ. ಅದೇನು ಕಾರಣನೋ ನನಗೆ ಬೇಡ, ಕಾರಣ ತಿಳ್ಕೊತೀನಿ ನನಗೆ ಬೇಕಾದ್ರೆ. ಈಗಂತೂ ಯಾವ ಟ್ಯಾಕ್ಸಿನೂ ಬರಲ್ಲ, ಯಾವ ಬಸ್ಸೂ ಇಲ್ಲ. ನೀವೇನು ಬೇಜಾರು ಮಾಡಬೇಡಿ, ನಿಮ್ಮನ್ನು ನನ್ನ ಕಾರ್ಲೇ ಡ್ರಾಪ್ ಮಾಡ್ತೀನಿ ನಿಮ್ಮೂರಿಗೆ. ಬನ್ನಿ ಹೋಗೋಣ. ಸರ್ ನಿಮ್ಗೆ ಯಾಕೆ ಸರ್ ತೊಂದರೆ? ತೊಂದ್ರೆಗಿಂದ್ರೆ ಏನೂ ಇಲ್ಲ. ನೀವೇ ಹೇಳಿದ್ರಿ ಆ ದೇವರ ಫ್ರೆಂಡ್ಶಿಪ್ಗೆ ದಿನ ದೇವಸ್ಥಾನಕ್ಕೆ ಬರ್ತೀನಿ ಅಂತ. ಆ ನಿಮ್ಮ ಫ್ರೆಂಡು ಈ ಸೇವಕನ್ನ ನಿಮ್ಗೋಸ್ಕರ ಅಂತ ಕಳ್ಸಿದ್ದಾನೆ. ದಯವಿಟ್ಟು ಬೇಡ ಅನ್ಬೇಡಿ, ಬನ್ನಿ. ಇದ್ದೀನಿ. ಆವತ್ತಿದ್ದ ಆ ಮೂಡು ಇವತ್ತಿಲ್ಲ. ಸ್ವಲ್ಪ ಸಮ್ ಡಿಫರೆಂಟ್ ಆಗಿದೆ. ಬಹಳ ಖುಷಿಯಾಗಿದ್ದೀರಾ. ಕಾರಣ ಏನು ಅಂತ ನಾನು ಕೇಳ್ಬೋದಾ? ಕೇಳ್ಬೋದು. ಜೀವನ ಬೇಜಾರಾಗೋಗಿತ್ತು ಸರ್. ಸಾಯ್ಲಿಕ್ಕೂ ಆಗದೆ ಬದುಕಿದ್ದು ಸತ್ತಾಗಿದ್ದ ನನಗೆ ಪುನಃ ಮರುಜನ್ಮ ಬಂದಾಗೆ ಆಗಿದೆ ಸರ್. ನಾನು ಮಾಮೂಲಿಯಾಗಿ ದೇವಸ್ಥಾನಕ್ಕೆ ಹೋಗಿರುವಾಗ ಒಂದು ಪುಟ್ಟ ಮಗು ನನಗೆ ಬಂದು ಈ ಪೇಪರಲ್ಲಿ ಪ್ರಸಾದ ಕೊಟ್ಟು ಹೋದ್ಲು ಸರ್. ಇದು 1 ವರ್ಷ ಮುಂಚೆ ಹಾಕಿದ ಅಡ್ವರ್ಟೈಸ್ಮೆಂಟ್ ಸರ್. ಸರ್ ಈ ಪ್ರಿಯಾ, ಹರಿ ನೀನ್ ಎಲ್ಲಿದ್ದರೂ ಬಾ, ನಾನು ನಿನಗೆ ಕಾಯ್ತಿದ್ದೀನಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾಳೆ ಸರ್. ಸರ್ ನೋಡಿ ಸರ್ ಅವಳ ಫೋಟೋ. ಆ ನಿಮ್ಮ ದೇವರು, ನಿಮ್ಮ ಗೆಳೆಯ ನಿಮ್ಮ ಮೇಲೆ ಕರುಣೆ ತೋರಿಸ್ದ ಅಂತಾಯ್ತು. ಅಷ್ಟಕ್ಕೂ ಆ ಪ್ರಿಯಾ ಕತೆ ಏನಾದ್ರೂ ಕಾರಲ್ಲಿ ಹೋಗ್ತಾ ಹೋಗ್ತಾ ಕೇಳಿದ್ರೆ ಇಷ್ಟೊತ್ತಿಗೆ ಸುಮಾರು 50 ಕಿಲೋಮೀಟರ್ ತಲುಪಿಡ್ತಾ ಇದ್ದೋ ಏನೋ. ಆದ್ರೆ ನಿಮ್ಮ ಸ್ಟೋರಿ ಒಂಥರ ಡಿಫ್ರೆಂಟ್ ಆಗಿದೆಯಪ್ಪ. ಒಂದೊಂದ್ಸಲ ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಏನೇ ಆಗಿರ್ಲಿ ಹರೀಶ್, ಜೀವನದಲ್ಲಿ ನೀವು ಎಷ್ಟು ನೋವು ಅನುಭವಿಸಿದ್ರು ಆ ನೋವಿನ ಸಾಗರದಲ್ಲಿ ಮುಳುಗಿ ಎದ್ದು ಈಜಿ ದಡ ಸೇರಿದ್ದೀರಾ. ಇವತ್ತು ಅದೇ ಪ್ರೀತಿಗಾಗಿ ಈ ಬಿಸಿಲು ನಾಡಿನಿಂದ ಮಂಜಿನ ಮಡಿಲಿನ ಕಡೆಗೆ ನಿಮ್ಮ ಪ್ರಯಾಣ ಬೆಳೆಸಿದ್ದೀರಾ. ಸರ್, ಇವತ್ತು ಯಶಸ್ವಿಯಾಗಿ ಪ್ರಯಾಣ ಹೊರಟಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನೀವೇ ಅಲ್ವಾ ಸರ್? ಬಿಡಿ 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 ಬಿಡಿ. ಏನ್ ಹರೀಶ್ ಈಗ?
ನಾವು ಮಂಗಳೂರಿಂದ ಬಂದಿದ್ದೀವಿ. ಸರ್ ಏನಾಗ್ಬೇಕಾಗಿತ್ತು ಸರ್? ಇದು ಪ್ರಿಯವ್ರ ಮನೆ ಹೌದು ತಾನೆ? ಸರ್. ಅವ್ರನ್ನ ನೋಡೋದಕ್ಕೆ ಮಂಗಳೂರಿಂದ ಅವ್ರ ಫ್ರೆಂಡ್ ಬಂದಿದ್ದಾರೆ, ವಿಚಾರಿಸೋಣ ಅಂತ. ಅವರ ಮದುವೆ ಆಯ್ತಲ್ಲ ಸರ್? ಹರಿ, ಎಲ್ಲ ಮುಗ್ದೋಯ್ತು. ಪ್ರಿಯಾಳ ಮದುವೆ ನಿನ್ನೆನೇ ಆಗುತ್ತಿದೆ. ಹೌದು. ಅಳಬೇಡಿ. ಯಾಕೆ ಹರೀಶ್ ಹೇಳ್ತಾ ಇದ್ದೀರಾ? ಬೇಡ ಬೇಡ ಹರೀಶ್, ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಸರ್, ಅವಳು ನಿಮ್ಮನ್ನು ಇಷ್ಟೊಂದು ಗೋಳು ಹುಯ್ಕೊಂಡು ಅದ್ ಹ್ಯಾಕ್ ಸರ್ ಬೇರೆ ಮದ್ವೆ ಆಗ್ತಾಳೆ? ಹೋಗಿ ಸರ್, ಬಿಡ್ಬೇಡಿ ಬಿಡ್ಬೇಡಿ ಸರ್. ಹೋಗಿ ಅವಳ ಕೈ ಹಿಡಿದು ದರ 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 ಹೇಳ್ಕೊಂಡ್ ಬನ್ನಿ ಸರ್. ಅವಳನ್ನ ಕರ್ಕೊಂಡು ಹೋಗ್ಬಿಡೋಣ. ಬೇಡ ಸರ್, ಮದುವೆ ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಪವಿತ್ರವಾದದ್ದು ಸರ್. ಒಂದು ಸಾರಿ ಆ ಹುಡುಗಿ ಕತ್ತಿಗೆ ತಾಳಿ ಬಿತ್ತು ಅಂದ್ರೆ ಅವಳು ಆ ಹುಡುಗನ ಹೆಂಡತಿ. ಆದರೆ ನಿಮ್ಮಲ್ಲವರಲ್ಲ ಸರ್. ಹಾಗೂ ಹೇಳ್ತೀರಾ ಹೀಗೂ ಹೇಳ್ತೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸರ್. ನಾನು ಏನ್ ಸಾರ್ ಮಾಡಕ್ಕಾಗುತ್ತೆ? ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ ಸರ್, ನಾವಿಲ್ಲಿಂದ ಹೋಗ್ಬಿಡೋಣ. ಹೇಳಿ ಹೇಳಿ ಸಾಕು. ಸರ್, ಪಕ್ಕದಲ್ಲಿ ನಮ್ಮ ಊರಿದೆ ಸರ್. ಅಲ್ಲಿ ನನ್ನ ಅಪ್ಪ ಅಮ್ಮ ಕುಟ್ರಪ್ಪ ಎಲ್ಲ ಇದ್ದಾರೆ ಸರ್.
ಅವ್ರನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಸರ್. ನನ್ನಲ್ಲಿ ಬಿಟ್ಬಿಡಿ ಸರ್. ಒಂದೇ ಒಂದು ಉಪಕಾರ ಮಾಡಿ ಸರ್, ದಯವಿಟ್ಟು ಮಾಡಿ ಸರ್. ನನ್ನ ಅಪ್ಪ ಅಮ್ಮ ಒಂದು ಉಪಕಾರ ಮಾಡಿ ಸರ್. ಬನ್ನಿ ಹರೀಶ್, ಹೋಗೋಣ ಬನ್ನಿ. ಆಗಿದ್ದೆಲ್ಲ ಆಯ್ತು. ಏನಾದ್ರೂ ಸ್ವಿಚ್ ಮಾಡ್ಕೊಂಡು ಸೈಲೆಂಟ್ ಆಯ್ತು ಅಂದ್ರೆ ಈ ದರಿದ್ರ ಬಾಗಿನ ಪ್ಯಾಕ್ ಅಪ್ ಮಾಡಕ್ಕೂ ನನ್ನವನಂತ ನನಗೆ ಯಾರು ಇಲ್ಲ. ಕೊನೆಗೊಂದಿನ ಬೀದಿಲೆಲ್ಲೋ ಬಿದ್ದು ಅನಾಥವಾಗಿ ಸತ್ತೋಗಿರ್ತೀನಿ.